ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಶಿಶು ಮಂದಿರ ಬಾಳೆಹಿತ್ಲು ರಸ್ತೆಯನ್ನ ಯಾವುದೇ ಟೆಂಡರ್ ವರ್ಕ್ ಆರ್ಡರ್ ಇಲ್ಲದೆ ಅಗೆದು ಹಾಕಿರುವ ಬಿಜೆಪಿ ಮುಖಂಡರ ವಿರುದ್ಧ ಯಾವಾಗ ಕೇಸು ದಾಖಲಿಸುತ್ತೀರಿ ಎಂದು ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಪ್ರದೀಪ್ ಬೇಲಾಡಿ ಪ್ರಶ್ನೆ ಮಾಡಿದ್ದಾರೆ. ಪಡುಕುಡೂರು ರಸ್ತೆಯ ಒಂದು ಕಾಮಗಾರಿ ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಸ್ವಲ್ಪ ವಾದ ವಿವಾದಗಳೆಲ್ಲ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಕಾರ್ಕಳದ ಬಿಜೆಪಿಯ ಮಂಡಲಾಧ್ಯಕ್ಷರು ನವೀನ್ ನಾಯಕ್ ಮತ್ತು ಅವರ ತಂಡ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ಸಿನ ನಾಯಕರ ವಿರುದ್ಧ ಒಂದು ಅಪಪ್ರಚಾರವನ್ನು ಮಾಡುವಂಥ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದೊಂದು ಆರೋಪಗಳನ್ನು ಮಾಡಿದರು. ಮತ್ತು ಅದರ ಬಗ್ಗೆ ಪೊಲೀಸರಿಗೆ ಕೇಸ್ ಕೊಡಬೇಕು, ಪೊಲೀಸರು ಅದನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಬೇಕಂತ ಹೇಳಿದರು. ಅಂದರೆ ಅಲ್ಲಿ ಪಡುಕುಡೂರು ರಸ್ತೆಯನ್ನು ಅಗೆದು ಹಾಕಿದ್ದರ ಬಗ್ಗೆ ಒಂದು ತನಿಖೆಯನ್ನು ಮಾಡಬೇಕು, ಉದಯ್ ಶೆಟ್ಟಿ ಮುನಿಯಾಲ್ರವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಎನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಅವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನಾನೀಗ ನಿಮಗೆ ಅದೇ ಬಿಜೆಪಿಯ ಪದಾಧಿಕಾರಿಗಳು, ಬಿಜೆಪಿಯ ಮುಖಂಡರುಗಳು ನಿಟ್ಟೆ ಗ್ರಾಮದ ಶಿಶು ಮಂದಿರದ ರಸ್ತೆಯಲ್ಲಿ, ಅಂದರೆ ಇಲ್ಲಿ ಪಕ್ಕದಲ್ಲಿ ಶಿಶು ಮಂದಿರ ಇದೆ, ಶಿಶು ಮಂದಿರದ ಮುಂದೆ ಇರುವಂತಹ ಈ ರಸ್ತೆಯನ್ನು ಅಗೆದು ಹಾಕಿರುವುದನ್ನು ತೋರಿಸ್ತೇನೆ ನೋಡಿ. ಇದು ನಿಟ್ಟೆ ಗ್ರಾಮದ ಶಿಶು ಮಂದಿರದಿಂದ ಬಾಳೆಹಿತ್ತಲಿಗೆ ಹೋಗುವಂಥ ಒಂದು 2.5-2.5 ಕಿಲೋಮೀಟರ್ ಉದ್ದದ ರಸ್ತೆ ಇದು. ಇದನ್ನು ಎರಡೂವರೆ ವರ್ಷದ ಮುಂಚೆ, ಅಂದರೆ ವಿಧಾನಸಭಾ ಚುನಾವಣೆಗೆ ಸ್ವಲ್ಪ ದಿವಸ ಇರುವಾಗ ಇಲ್ಲಿ ಬಿಜೆಪಿಯ ಪದಾಧಿಕಾರಿಗಳು, ಅಂದರೆ ಮೊನ್ನೆ ನಮ್ಮ ಉದಯ್ ಶೆಟ್ಟಿ ಮುನಿಯಾಲ್ರವರು ಮತ್ತು ಬ್ಲಾಕ್ ಅಧ್ಯಕ್ಷರಾದ ಸುಭದ್ರವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಆರೋಪವನ್ನು ಮಾಡಿದರು. ಬಿಜೆಪಿಯ ನಾಯಕರಾದ ಜಯರಾಮ್ ಸಾಲಿಯನ್ ಬೋಳಾ ಅವರು ಈ ರಸ್ತೆಯನ್ನು ಅಗೆದು ಹಾಕಿದ್ದಾರಂತ. ಅದೇ ಆರೋಪದ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ರಸ್ತೆಯನ್ನು ಜಯರಾಮ್ ಸಾಲಿಯನ್ ಎನ್ನುವಂಥ ಬಿಜೆಪಿಯ ಮುಖಂಡರು ಯಾವುದೇ ಒಂದು ಟೆಂಡರ್ ಇಲ್ಲದೆ, ವರ್ಕ್ ಆರ್ಡರ್ ಇಲ್ಲದೆ ಬಂದು ಇದನ್ನು ಅಗೆದು ಹಾಕಿದ್ದಾರೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ. ಅದನ್ನೀಗ ನಾನೀಗ ತೋರಿಸಲಿಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೋಡಿ. ಈ ರಸ್ತೆಯನ್ನು ನೋಡಿರ್ಬೋದು, ಸರಿ ಚೆನ್ನಾಗಿರುವಂತಹ ರಸ್ತೆಯನ್ನು ಇಲ್ಲಿ ಅಗೆದು ಹಾಕಿದ್ದಾರೆ ನೋಡಿ. ಚೆನ್ನಾಗಿರುವಂತಹ ರಸ್ತೆ ಇದನ್ನು ಅಗೆದು ಹಾಕಿ ಯಾವುದೇ ಟೆಂಡರ್ ಇಲ್ಲದೆ, ಯಾವುದೇ ಒಂದು ವರ್ಕ್ ಆರ್ಡರ್ ಇಲ್ಲದೆ ಅಡ್ವಾನ್ಸ್ ವರ್ಕನ್ನು ಮಾಡುವ ಒಂದು ಇದರಿಂದಾಗಿ ಇದನ್ನು ಅಗೆದು ಹಾಕಿದ್ದಾರೆ.